ಶಿಡ್ಲಘಟ್ಟ ತಾಲೂಕಿನ ಗೌಡನಹಳ್ಳಿ ಗ್ರಾಮದಲ್ಲಿ ಗೌರಿ ಗಣೇಶನ ಹಬ್ಬದ ಪ್ರಯುಕ್ತ ಗ್ರಾಮಸ್ಥರು ಯಾವುದೇ ರಾಜಕೀಯ ಜಾತಿ ಭೇದವಿಲ್ಲದೆ ಗೌರಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಶುಕ್ರವಾರ ವಿಶೇಷ ಪೂಜೆ ಸಲ್ಲಿಸಿ ಕೋಲಾಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶನಿವಾರ ಗ್ರಾಮಸ್ಥರಿಂದ ಗಣೇಶನ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಮಾಜ ಸೇವಕ ಮಾಟ್ ಮಂಜುನಾಥ್ ರವರ ನೇತೃತ್ವದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಮತ್ತು ಯುವಕರು, ಹಿರಿಯರು ಹಾಗೂ ಮಹಿಳೆಯರಿಗೆ ವಿವಿಧ ಕ್ರೀಡೆಗಳು ಆಯೋಜನೆ ಮಾಡಿ ಕ್ರೀಡೆಗಳಲ್ಲಿ ವಿಜೇತರಿಗೆ ಗ್ರಾಮದ ಹಿರಿಯರಿಂದ ಬಹುಮಾನ ವಿತರಣೆ ಮಾಡಿಸಿದರು. ಈ ವೇಳೆ ಕಲಾವಿದ ಸಿಎನ್ ಮುನ್ರಾಜು ರವರಿಂದ ಸಾಂಸ್ಕೃತಿಕ ನೃತ್ಯಗಳು ಹಾಗೂ ಗೀತ ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸಂತಸದಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ವರ್ಷ ಗಣೇಶೋತ್ಸವ ಮಾಡ್ತಾ ಇದ್ವಿ. ಆದರೆ ಈ ವರ್ಷ ಸ್ವಲ್ಪ ವಿಶೇಷತೆಯಿಂದ ಮಾಡಿದ್ವಿ. ನಾವು ಊರಿನವರೆಲ್ಲರೂ ಒಟ್ಟಿಗೆ ಸೇರಿ ಒಂದು ಗಣೇಶೋತ್ಸವ ಮಾಡಬೇಕಾದ ಕಾರ್ಯಕ್ರಮಗಳಲ್ಲಿ ಯಾವ ಥರದ ಮುಂಚೆ ಪ್ಲ್ಯಾನ್ ಮಾಡಿ, ಮೊದಲನೇದಾಗಿ ನಾವು ಗಣೇಶ ಇಟ್ಟಿದ್ದ ದಿನ ಮಕ್ಕಳಿಗೆ, ದೊಡ್ಡವ್ರಿಗೆ, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಮಾಡಿ ಕ್ರೀಡಾಂಗಣ ಮಾಡಿದ್ವಿ. ಅದು ಅವತ್ತಿನ ಕಂಟಿನ್ಯೂ ಆಗಿ ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಆಯಿತು. ಯಾಕಂದರೆ ಅಷ್ಟೊಂದು ನಮಗೆ ಈ ಜನರ ಬೆಂಬಲ ಸಿಕ್ತು. ಎರಡನೇ ದಿನ ಸ್ಪೋರ್ಟ್ಸ್ ಮಾಡಿದ್ವಿ. ಮತ್ತು ಮೂರನೇ ದಿನ ಬಂದು ನಮ್ಮ ಯಾರಪ್ಪರು ಕೋಲಾಟ ಕಾರ್ಯಕ್ರಮ ಮಾಡಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು. ಅತ್ಯುತ್ತಮವಾಗಿ ನಡೀತು. ಮುಖ್ಯವಾಗಿ ಊರಿನ ಹಿರಿಯರು, ಕಿರಿಯರು ಎಲ್ಲರ ಸಮ್ಮುಖದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮೂಡಿ ಬಂತು ಸರ್. ತುಂಬ ಖುಷಿ ಆಯಿತು. ಮಂಜರಿ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಆಮೇಲೆ ಚಿಕ್ಕ ಮಕ್ಕಳಿಂದ ಡ್ಯಾನ್ಸ್ ನೃತ್ಯಗಳೆಲ್ಲ ಹಮ್ಮಿಕೊಂಡಿದ್ವಿ. ಅದು ಯಶಸ್ವಿಯಾಗಿ ಊರೆಲ್ಲ ನಡೆಸ್ಕೊಟ್ಟಿದ್ದಾರೆ. ಇವತ್ತಿನ ವಿಶೇಷ ನಮ್ಮೂರಿನೆಲ್ಲ ಹಮ್ಮಿಕೊಂಡಿದ್ವಿ. ಏನು ಸುಮಾರು ವರ್ಷಗಳಿಂದ ಗಣೇಶನ ಆಚರಣೆ ಮಾಡ್ಕೊಂಡು ಬರ್ತಕ್ಕಂಥ ಗೌಡನಹಳ್ಳಿ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಂಸ್ಕೃತಿಕ ನೃತ್ಯ ಹಾಗೂ ಗೀತ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದೇ ರೀತಿ ವರ್ಷನೂ ನೆರವೇರಿಸ್ಕೊಂಡು ಹೋಗಲಿ. ಇವತ್ತು ಏನು ಇವರು ಗ್ರಾಮಸ್ಥರು ಎಲ್ಲ ಮುಖಂಡರು, ಯುವ ಮುಖಂಡರು, ಹಿರಿಯರು, ನಮ್ಮ ಮಂಜಣ್ಣವರು ಸಾರಥ್ಯದಲ್ಲಿ ಏನು ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂದಿದೆ. ಹಾಗಾಗಿ ಈ ಒಂದು ತಂಡಕ್ಕೆ ನಮ್ಮ ಕಲಾವಿದರ ಪರವಾಗಿ ಅನಂತ ತುಂಬ ಹೃದಯ ಧನ್ಯವಾದಗಳು ತಿಳಿಸುತ್ತಾ, ಇದೇ ರೀತಿ ಕೈ ಜೋಡಿಸ್ಕೊಂಡು ಗೌಡನಹಳ್ಳಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಶಕ್ತಿ ಆ ಭಗವಂತ ಆರೋಗ್ಯ ಶಕ್ತಿ ನೀಡಲಿ ಅಂತ ಹೇಳುತ್ತಾ ಎರಡು ಮಾತನಾಡಿ. ಒಂದು ಗಣೇಶ ಹಬ್ಬದ ಕಾರ್ಯಕ್ರಮಗಳು ಯಾವತ್ತೂ ಇಷ್ಟೊಂದು ಅದ್ಧೂರಿಯಾಗಿ ನಡೆದಿಲ್ಲ. ಯಾರಾದರೂ ಒಬ್ಬರು ಪ್ರೋತ್ಸಾಹ ಸಹಕಾರ ಕೊಟ್ಟರೆ ಇಂಥ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಬರ್ತದೆ. ಈ ವರ್ಷದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಾವು ಇಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು. ನೋಡಿ, ತುಂಬಾ ವರ್ಷದಿಂದ ನಮ್ಮೂರಲ್ಲಿ ಹಬ್ಬ ಆಚರಿಸ್ಕೊಂತ ಬರ್ತಾ ಇದ್ವಿ. ಬಟ್ ಈ ವರ್ಷ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು ನಮಗೆ. ನಾವು ಬೇರೆ ಕಡೆ ಇದ್ದೀವಿ, ಆ್ಯಕ್ಚುಲಿ ಈ ಕಡೆ ಬಂದು ಅವಾಗ ಬರ್ತೀವಿ. ಬಟ್ ಈ ಸಾರಿ ಫೆಸ್ಟಿವಲ್ ಇದ್ದಂತೂ ತುಂಬ ಇಷ್ಟ ಆಯಿತು ನಮಗೆ. ಈ ಥರ ಮುಂದೆ ನಡೀತಾ ಇರಬೇಕು ಅಂತ ಆಶಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮೂರಲ್ಲಿ ತುಂಬ ವಿದ್ಯಾವಂತರು, ಬುದ್ಧಿವಂತರು ಎಲ್ಲರೂ ಇದ್ದಾರೆ. ಅದೇ ರೀತಿ ನಮ್ಮ ಊರಿಗಾಗಿ ಏನಾದರೂ ಒಂದು ಮಾಡಬೇಕಂತ ನಮ್ಮನ್ನು ಪ್ರೋತ್ಸಾಹಿಸಿ ಮುಂಜಾನೆ ಮುಂದೆ ಬಂದು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ವಿ. ಅದೇ ರೀತಿ ಎಲ್ಲರೂ ಭಾಗವಹಿಸಿ ಊರಿನವರೆಲ್ಲರೂ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಿಕೊಟ್ರು. ಗಣೇಶ ಹಬ್ಬ ಈ ಸಲ ತುಂಬ ಒಂದು ಕಲಾವಿದರಾಗಿ ಇಲ್ಲಿ ನಮ್ಮ ಊರಿನಲ್ಲಿ ಬಂದು ಒಂದು ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿ ಒಬ್ಬ ಹುಡುಗರಿಗೆ, ಎಲ್ಲ ಯುವಕರಿಗೆ ಒಂದು ಮನೋರಂಜನೆಯನ್ನು ಮಾಡಿ ಎಲ್ಲರನ್ನು ನಗಿಸಿ ಕುಣಿಸಿ ಆಡಿಸಿ ಹೋಗಿದ್ದಾರೆ. ಹಾಗೆ ಈ ಜನ್ರೇಷನಲ್ಲಿ ಹುಡುಗರು ಈಗ ಎಲ್ಲ ಏನೋ ಫೋನು, ಮೊಬೈಲು ಅನ್ನೋದನ್ನು ಇಟ್ಕೊಂಡಿದ್ದಾರೆ. ಈ ಥರ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮವನ್ನು ಮಾಡಿಕೊಂಡು ನಾವು ಈ ಥರ ಇದ್ದರೆ ಮುಂದಿನ ಹುಡುಗರು ಹಾಗೆ ಎಲ್ಲ ಚಿಕ್ಕ ಮಕ್ಕಳು ಇದನ್ನು ಮುಂದೆ ನೆನೆಸ್ಕೊಂಡು ಅವರು